guys and welcome back to my YouTube ಚಾನಲ್. ಸೊ ಇವತ್ತಿಗೆ ಜಸ್ಟ್ ರೆಡಿಯಾಗಿ ಹೊರಗೆ ಹೊಂಟೇವಿ. ಎಲ್ಲಿ ಹೊಂಟೇವಪ್ಪ ಅಂತಂದ್ರೆ ನಂದು ಹೇರ್ ಕಟ್ ಮಾಡಕ್ಕೆ ಹೊಂಟೇವೆ ನಾವು ಆ್ಯಕ್ಚುಲಿ. ಫುಲ್ ಶಾರ್ಟ್ ಹೇರ್ ಕಟ್ ಮಾಡಿಸೋ ಪ್ಲ್ಯಾನ್ ಐತೆ ನಂದು. ಯಾಕಂದರೆ ಈ ಶೆಕಿಗೆ ನಂಗೆ ಇದು ಲಾಂಗ್ ಹೇರ್ ಮೇಂಟೈನ್ ಮಾಡೋಕ್ಕಾಗಲ್ಲ. ಸ್ಪೆಷಲಿ ಅದಕ್ಕಂತಂದ್ರೆ ನೀನು ಲಾಸ್ಟ್ ಟೈಮ್ ನಾನು ಚೆರಿನ್ ಡೆಲಿವ್ರಿ ಮಾಡಿದ್ನಲ್ಲ, ಆಗೂ ಇಷ್ಟ ಉದ್ದುದ್ದು ಕೂದಲಿದ್ದು ನಾನು. ಅವಾಗ ಡೆಲಿವ್ರಿ ಆದ್ಮೇಲೆ ನಮ್ದೇನು ಬಾಂತನ್ ಮಾಡ್ತಾರಲ್ಲ, ನಮ್ಮ ಸೈಡ್ ಫುಲ್ ಸ್ಟ್ರಿಕ್ಟಾಗಿ ಮಾಡ್ತಾರೆ. 2 ಸತಿ ತಲೆ ತೊಳ್ಕೊಳ್ಳೋದು, ಎಣ್ಣೆ ಹಚ್ಕೊಂಡು 2 ಸತಿ ಬೆಳಗ್ಗೆ ಸಂಜೆಗೊಮ್ಮೆ ಬಿಸಿನೀರ್ಲಿಗನ ತಲೆ ತೊಳ್ಕೊಳ್ಳೋದು, ಮತ್ತು ಒಂದು ಸ್ವಲ್ಪ ದೂಸ್ತನ ಹಿಂಗೆ ತಲೆ ಬಾಚೋಂಗಿಲ್ಲ, ಹೀಗೆಲ್ಲ ಏನೇನೋ ಅದಾವ. ಸೊ ಹಾಗಾಗಿ ನಂಗೆ ಭಾಳ ಕಿರಿಕಿರಿ ಅನ್ಸೋದು. ಅಲ್ಲಿ ಫ್ಯಾನ್ ಹಚ್ಚೋಂಗಿಲ್ಲ, ಏನಿಲ್ಲ. ಸೊ ಅದು ಬೆವ್ರ, ಅದು ಎಣ್ಣೆ, ಅದೇನೋ ಕೂದಲು ಇಷ್ಟು ಉದ್ದಿರೋದ್ರಿಂದ ಆರಿರಂಗಿಲ್ಲ. ಮತ್ತು ಈವ್ನಿಂಗ್ ಮತ್ತೊಂದು ಸತಿ ಎಣ್ಣೆ, ಮಸಾಜ, ನೀರು ಅಂತ ಹೇಳಂತ ಭಾಳ ಕಿರಿಕಿರಿ ಆಗಕತ್ತೈತಿ ನನಗೆ. ಸೊ ಹಂಗಾಗಿ ಈ ಸಲ ಡಿಸೈಡ್ ಮಾಡ್ಯಾನ್ಕಿ ಫುಲ್ ಶಾರ್ಟ್ ಮಾಡಿಸ್ಬೇಕು. ಶೋಲ್ಡರ್ ಲೆಂತ್ ಅಥವಾ ಶೋಲ್ಡರ್ಗಿಂತ ಇಂಚೂರು ಉದ್ದಿಡ್ಬೇಕಂತ ಪ್ಲ್ಯಾನ್ ಐತಿ. ಈಗ ಸದ್ಯಕ್ಕಂತೂ ಒಂದು ಕೂದಲಿನ ಲೆಂತ್ ಇಲ್ಲಿವರೆಗೂ ಐತಿ. ಈಗ ನನಗೂ ಕೆಟ್ಟ ಅನ್ಸಾತೈತಿ ಇಷ್ಟು ಉದ್ದು ಕೂದಲ ಕಟ್ ಮಾಡತ್ತೇನಲ್ಲ ಅಂತ ಹೇಳಿ. ಸೊ ಬಟ್ ಸ್ಟಿಲ್ ಏನು ಮಾಡೋಕ್ಕಾಗಂಗಿಲ್ಲ. ನಂಗೆ ಭಾಳ ಎಕ್ಸೈಟೆಡ್ ಅದೇನು ಆ್ಯಕ್ಚುಲಿ. ಹಂಗೆ ನೋಡ್ರಿ, ಈ ಕಡೆ ಅಂಜಿಕೆನೂ ಐತಿ, ಈ ಕಡೆ ಎಕ್ಸೈಟ್ಮೆಂಟ್ ಇದೆ. ಯಾಕಂದರೆ ನನ್ನ ಕೂದಲು ಯಾವತ್ತೂ ಇಷ್ಟು ಶಾರ್ಟ್ ನಾನು ನೋಡೇ ಇಲ್ಲ, ನಂಗೆ ನೆನಪೇ ಇಲ್ಲ. ಆಲ್ಮೋಸ್ಟ್ ಈಗ 6-7 ಇಯರ್ಸ್ ಆಯ್ತು. ನಂದು ಯಾವಾಗಲೂ ಲಾಂಗ್ ಐತಿ. ಭಾಳ ಅಂದ್ರೆ 1.5 ಇಂದ 2 ಇಂಚಸ್ ಅಷ್ಟೇ ಕಟ್ ಮಾಡಿಸ್ಕೊಂಡ್ಬರ್ತಿದ್ದೆ. ಲೈಕ್ ಲಾಸ್ಟ್ ಇಯರ್ ಇದೇ ಟೈಮಿಗೆ ಕಟ್ ಮಾಡಿಸಿದ್ದೆ. ಬಟ್ ಹಾಗೂ ಲೆಂತ್ ಸೇಮ್ ಇಡಿಸಿ ಜಸ್ಟ್ ಲೇಯರ್ಸ್ ಆ್ಯಡ್ ಮಾಡಿಸಿದ್ದೆ. ಸೊ ಹಾಗಾಗಿ ಈ ಸಲ ಅಂತೂ ಫುಲ್ ಶಾರ್ಟ್ ಮಾಡ್ಸೋಕ್ಕೆ ಪ್ಲ್ಯಾನ್ ಐತಿ. ಸೊ ಇದೇನು ಇಷ್ಟೆಲ್ಲ ತೆಗಿಸ್ಬೇಕಂತ ಪ್ಲ್ಯಾನ್ ಅದನ್ನು, ಇಷ್ಟು ಕೂದಲ ನೋಡೋಣ ಹೆಂಗೆ ಆಕೈತೆ ಅಂಥೇಳಿ. ಇದೊಂದು ಲಾಸ್ಟ್ ಟೈಮ್ ನಾನು ಫುಲ್ ಲಾಂಗ್ ಲೆಂತ್ ಅನ್ಸತಿ ನೋಡ್ಕೊಂಡು. ಸೊ ಇದು ನಂದು ಬಿಫೋರ್ ಆಕತಿ. ಆಫ್ಟರ್ ಏನತ್ತಲ್ಲ ಹೇರ್ ಕಟ್ ಮಾಡಿಸ್ಕೊಂಡು ಬಂದ್ಮೇಲೆ ತೋರಿಸ್ತೆ ನಿಮಗೆ. ಸೊ ಎಸ್, ಲೆಟ್ಸ್ ಗೋ. ಸೊ ಹೇರ್ ಕಟ್ ಮಾಡೋಕೆ ಆಟೋನಾಗ ಹೊಂಟೇವಿ. ನಾನು ನನ್ನ ತಂಗಿ ಬಂದಿದ್ಲ, ಕಸನ್ನ, ಹಾಲಿಡೇಸ್ ಐತಲ್ಲ ಇವಾಗ ಅಂಥೇಳಿ, ಮತ್ತು ಚೆರಿ, ನಾವು 3 ಜನ ಸೇರಿ ಹೇರ್ ಕಟ್ ಮಾಡ್ಸೋಣ ಅಂತೇಳಿ ಹೊಂಟಿದ್ವಿ. ಸೊ ಹೇರ್ ಕಟ್ ಮಾಡಿಸ್ಕೊಂಬರಕ್ಕೆ ಹೋಗಿದ್ದು ಚೆರಿ. ಫುಲ್ ಒಮ್ಮೆ ಗಾಬರಿ ಆಗಿಬಿಟ್ಲ, ಅಷ್ಟು ಕೂದಲ ಒಮ್ಮೆ ಕಟ್ ಮಾಡಿಸಿದ್ದು ಕೂಡ. ಆಕೆ ಮಮ್ಮಿ ನಿನ್ನ ಕೂದಲೆಲ್ಲ ಹೋದು, ನನ್ನಷ್ಟು ಅದು ನಿನ್ನ ಕೂದಲ ಅಂಥೇಳಿ ಟೀಸ್ ಮಾಡತ್ತಿದ್ಲ. ಮತ್ತು ಕೆಳಗೆ ಬಿದ್ದಿದ್ದು ಕೂದಲ ಎಲ್ಲ ನೋಡಿ ಮಮ್ಮಿ ವಾಪಸ್ ಹಚ್ಕೋತನಂತೆಲ್ಲ ಹೇಳತ್ತಿದ್ಲ. ಸೊ ಹಂಗಾಗಿ ಆಕಿನ ಜೋಡಿ ಯಾಕಂದ್ರೆ ಎಕ್ಸ್ಪ್ರೆಷನ್ ನೋಡೋದ್ರಾಗ ನಂಗೆ ಮಜಾ ಬರತ್ತಿದ್ದಾಗಿದ್ದ. ಸೊ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಹಂಗೆ ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ನೋಣ ಅಂಥೇಳಿ ಅಲ್ಲೇ ಹೋಗಿದ್ವಿ. ಸೊ ಅಲ್ಲೇ ಟೀ ಮತ್ತು ಒಂದು ಸ್ವಲ್ಪ ಫಿಂಗರ್ ಚಿಪ್ಸ್ ಅದು ತಿಂದು ವಾಪಸ್ ಮನೆಗೆ ಹೋದ್ವಿ, ಲೇಟ್ ಆಗಿತ್ತು ಅಂತ ಹೇಳಿ. ಒಮ್ಮೆ ಹಿಂಗೆ ತೋರಿಸಿದ್ವಿ ಫೋಟೋ ಇಷ್ಟು ತೆಗಿಬೇಕಂತ ಹೇಳಿ. ಒಮ್ಮೆ ಹಿಂಗೆ ಅಷ್ಟು ಕೂದಲ ಫೋಟೋ ನೋಡ್ದಾನು ಹಿಂಗೆ ತಗೊಂಡು ಹಿಂಗೆ ಒಮ್ಮೆ ಅಷ್ಟು ಕೂದಲ ಹಿಂಗೆ ಜುಟ್ಟುಗತ್ತೆ ಹಿಂಗೆ ತೆಗೆದ್ಬಿಟ್ಟು ಹಿಂಗೆ ಹಿಡಿದು ಅಲ್ಲ ಇಷ್ಟು ತೆಗ್ಸಿದಿ ಒಮ್ಮೆ ಹಿಂಗೆ ಅಷ್ಟು ನಾ ಫೋಟೋ ತೋರಿಸಿದ್ದೆ. ತೋರ್ಸಾನೆ ನೋಡಿ ಫೋಟೋ ನೋಡಿದ ನೋಡಿದ್ಮೇಲೆ ಒಮ್ಮೆ ಅಷ್ಟು ಹಿಡ್ಕೊಂಡು ಹಿಂಗೆ ಕತ್ತರಿಸಿ ಬಿಟ್ಟು ನಂಗೆ ತೋರಿಸ್ಲೇ ನಾವು ಎಷ್ಟು ಕತ್ತರಿಸಾತೇನೆ ಅಂತೇಳಿ ಕತ್ತರಿಸಿ ಒಮ್ಮೆ ಹಿಂಗೆ ಹಿಡಿದ್ಬಿಟ್ಟು ಕೈಯಾಗ. ಭಾಳ ವರ್ಷ ನೀ ಏನು ಹೇರ್ ಕಟ್ ಮಾಡಿಸ್ಕೊಂಡು ಬಂದೇನಿ, ತೋರಿಸ್ತೇನೆ. ಎಷ್ಟು ಶಾರ್ಟ್, ಭಾಳ ಅಂದ್ರೆ ಭಾಳ. ಇಷ್ಟು ಶಾರ್ಟ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಇನ್ನೊಂದು ಚೂರು ಉದ್ದಿರ್ತದೆ ಅಂತ ಅಂದ್ಕೊಂಡಿದ್ದೆ. ಬಟ್ ಭಾಳನೇ ಶಾರ್ಟ್ ಕಟ್ ಮಾಡ್ಯಾರ. ಎಷ್ಟು ಶಾರ್ಟ್ ಆಗೈತಿ. ನಾ ಅಟ್ಲೀಸ್ಟ್ ಇಲ್ಲಿಗೆ ಬರ್ತಾವಂತ ಅಂದ್ಕೊಂಡಿದ್ದೆ ಮುಂದೆ ಬಿಟ್ಕೊಂಡು. ಬಟ್ ಅವೇನಷ್ಟು ಬರೋಂಗಿಲ್ಲ. ಬಟ್ ಇಟ್ಸ್ ಓಕೆ. ನಾ ಎಂದೂ ಇಷ್ಟು ಶಾರ್ಟ್ ಮಾಡ್ಕೊಂಡೇ ಇರಲಿಲ್ಲ. ಏನೋ ಒಂಥರ ದುಗು ಆಗತ್ತೆ, ಬೇಜಾರು ಆಗತ್ತೆ. ಅವ್ರು ಒಮ್ಮೆ ಹಿಂಗೆ ಹಿಡ್ಕೊಂಡು ಫುಲ್ ಹಿಂಗೆ ಕಟ್ ಮಾಡಿಬಿಟ್ರ, ಅದು ಫುಲ್ ಈಗ ಜುಟ್ಟ ಹಾಕಿ ಬರತ್ತಲ್ಲ ಇಷ್ಟುದ್ದು ಕೆಳಗಡೆ ಫುಲ್ ಕುದುರೆ ಬಾಲದ ಗತೆ ಬಂದುಬಿಟ್ಟು. ಬಟ್ ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಮಮ್ಮಿ ಕಡೆ ಅಂತೂ ಬೈಸ್ಕೊಂಡು ಆಯ್ತಾ. ಈಗ ನೋಡು, ಯಾರ್ಯಾರು ನೋಡಿದವರೆಲ್ಲ ಈಗ ಬೈತಾರೆ ನನಗೆ. ಬಟ್ ನಂದ ತ್ರಾಸು ನನಗೆ ಗೊತ್ತಲ್ಲ. ಈಗ ಅಷ್ಟುದ್ದು ಕೂದಲ ಇಟ್ಕೊಂಡು
ಹೇರ್ ವಾಶ್ ಮಾಡ್ಬೇಕಾದ್ರೆ ಮಿನಿಮಮ್ 45 to 1 hour ಬೇಕು ನನಗೆ. ಆಯಿಲಿಂಗ್ ಮಾಡ್ಲಿಕ್ಕೆ ಟೈಮ್ ತೊಗೊತೈತಿ, ಹೇರ್ ವಾಶ್ ಮಾಡೋಕೆ, ಒಣಗಿಸ್ಲಿಕ್ಕೆ. ಸೊ ಚೆರಿನ ಇಟ್ಕೊಂಡಿದ್ದೆಲ್ಲ ಮಾಡೋದಂಗೆ ಭಾಳ ಕಷ್ಟ ಆಗತ್ತೈತೆ. ಪ್ಲಸ್ ಇನ್ನು ನೆಕ್ಸ್ಟ್ ಈ ಬೇಬಿ ಚೆರಿ ಭಾಳ ಕಷ್ಟ ಆಕಿತ್ತು. ಸೊ ಮತ್ತು ಹೆಂಗಿದ್ರು ಈಗ ನೆಕ್ಸ್ಟಿಗೆ ಡೆಲಿವ್ರಿ ಆದ್ಮೇಲೆ ಬಾಂತನಕ್ಕೆ ಫುಲ್ 2 months ಫುಲ್ ಆಯಿಲ್ ಮಸಾಜ್ ಎಲ್ಲ ಮಾಡ್ತೈತಲ್ಲ. ಸೊ ಮತ್ತು ಚಲೋ ತಂಗೆ ಬರ್ತಾವೆ ಕೂದಲು, ಫಾಸ್ಟ್ ಗ್ರೋತ್ ಆಗ್ತೈತಿ. ಸೊ ನೋ ಪ್ರಾಬ್ಲಮ್. ಎನಿವೇ ಇಷ್ಟು ಸಣ್ಣದಾಗಿ ನೋಡ್ದು ಹೆಂಗೆ ಕಾಣತೈತಿ ಅಂತ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ಬೇಗ ಟಿಫಿನ್ ಅದು ಮಾಡಿಕೊಂಡು ಹಾಸ್ಪಿಟ್ಲಿಗೆ ಹೋಗಿದ್ವಿ. ನಂದು ಫುಲ್ ಟರ್ಮ್ ಚೆಕಪ್ ಇತ್ತು ಹಾಸ್ಪಿಟಲ್ದಾಗ ಇವತ್ತು. ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಅಲ್ಲಿ ಡಿಮಾರ್ಟ್ನಾಗ ಒಂದು ಸ್ವಲ್ಪ ಮಮ್ಮಿಗೆ ಗ್ರೋಸರೀಸ್ ಅದು ತೊಗೊಳೋದಿತ್ತು. ಸೊ ಅದನ್ನಷ್ಟು ತೊಗೊಂಡು ಅಂತ ನನಗೊಂದು ಸ್ವಲ್ಪ ಸಾಮಾನು ಬೇಕಾಗಿತ್ತು. ಸೊ ಅವನ್ನೆಲ್ಲ ತೊಗೊಂಡು ಶಾಪಿಂಗ್ ಮಾಡಿ ಮನೆಗೆ ಬಂದ್ವಿ. ಹಲೋ, ಗುಡ್ ಈವ್ನಿಂಗ್. ಸೊ ಈಗ ಸಂಜೆಗೆ ಆಗೈತಿ, ಮಕ್ಕೊಂಡೆ ಎದ್ದೆ. ನಾನು ಬರೋದು ಹಾಸ್ಪಿಟಲ್ ಮುಗಿಸ್ಕೊಂಡು ಮತ್ತು ಅದಾದ್ಮೇಲೆ ಡಿಮಾರ್ಟಿಗೆ ಹೋಗಿದ್ವಿ ಶಾಪಿಂಗ್ ಮಾಡೋಕೆ. ಸೊ ಒಂದು ಸ್ವಲ್ಪ ಗ್ರೋಸರಿ ಶಾಪಿಂಗ್ ಅದೈತೆ, ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಬರೋದ್ರೊಳಗೆ 3:30-4 ಗಂಟೆ ಆಗಿತ್ತು. ಸೊ ಬಂದು ನಾನು ಫುಲ್ ರೆಸ್ಟ್ ಮಾಡಿದೆ. ಒಂದು ಸ್ವಲ್ಪ ಭಾಳ ಸುಸ್ತಾಗಿತ್ತು. ಹಾಂ, ಚೆರಿಗೆ ಹೊಸ ಸ್ಲಿಪ್ಪರ್ಸ್ ತೊಗೊಂಡು ಬಂದೈತಿ. ಆಕೆ ಹಾಕ್ಕೊಂಡು ಅದನ್ನು ಫುಲ್ ಅಡ್ಡಾಡತ್ತಾಳೆ ಈಗ. ಆಲ್ರೆಡಿ ಅದ್ರ ಮ್ಯಾಲಿದ್ದು ಅದೇನು ಪೆಂಗ್ವಿನ್ ಗತೆ ಇರ್ತೈತಲ್ಲ ಅದನ್ನ ಬಿಚ್ಚು ಹರಿದಾಳ. ಹೌದಿಲ್ಲ, ಒಂದು ಚಪ್ಪಲಿಗೆ ಐತಿ. ಸೊ ಬೆಳಗ್ಗೆ ಅರೌಂಡ್ 10:30-11 o'clock ಹೋಗಿದ್ವಿ. 11 o'clock ಹೋಗಿದ್ವಿ. ಸೊ ವಾಪಸ್ ಬರೋದ್ರಾಗ 3:34 ಆತ. ಅಲ್ಲಿ ಹೋಗಿ ಸ್ಕ್ಯಾನಿಂಗು ಪ್ಲಸ್ ನಂದು ಇವತ್ತು ಬ್ಲಡ್ ಶುಗರ್ ಲೆವೆಲ್ ಟೆಸ್ಟ್ ಮಾಡಿಸಿದ್ದೆ. ಸೊ ಅದು ಫುಲ್ ನಾರ್ಮಲ್ ಬಂದೈತಿ. ಜಸ್ಸಿ ಹಾಕೋದ್ರತಕ್ಕೆ ನೋಡೋದು ಫುಲ್ ನಾರ್ಮಲ್ ಬಂದೈತಿ. 100ಇಂದ 140 ಒಳಗಿರ್ಬೇಕಿತ್ತು. ಸೊ ನಂದು 125 ಬಂದೈತಿ. ಸೊ ನಾರ್ಮಲ್ ರೇಂಜ್ನಾಗ ಐತೆ ಅದು. ಸೊ ಅದನ್ನೊಂದು ಚಲೋ ಆಯ್ತಾ. ಪ್ಲಸ್ ಸ್ಕ್ಯಾನಿಂಗ್ ಒಂದು ಆಯ್ತು ಇವತ್ತು, ಫುಲ್ ಟರ್ಮ್ ಸ್ಕ್ಯಾನ್. ಬೇಬಿನೂ ಚಲೋ ಐತಿ, ವೇಟ್ ಚಲೋ ಐತಿ, ಪೊಸಿಷನ್ನಾಗ ಆಲ್ರೆಡಿ ಬಂದೈತಿ ಕೆಳಗೆ. ಪ್ಲಸ್ ಲಿಕ್ವಿಡೂ ಚಲೋ ಐತಿ, ಎಲ್ಲ ಚಲೋ ಐತಿ. ಸೊ ಡಾಕ್ಟ್ರ್ ಏನು ಸಜೆಸ್ಟ್ ಮಾಡಿದ್ರಂದ್ರೆ, ಈಗ ನಾನು ಫಸ್ಟಿಕ್ಕಿಂದ ಆಲ್ರೆಡಿ C-section ಆಗೈತಲ್ಲ, ಸೊ ಸೆಕೆಂಡು C-sectionನ ಮಾಡೋಣ ಅಂತ ಹೇಳಿದ್ರು ಅವ್ರು. ಬಟ್ ಅಂದರೆ ಈಗ ನಂದು 35th ವೀಕ್ ನಡೆಯತೈತಿ. ಸೊ ಇನ್ನೊಂದು 2 weeks ಬಿಟ್ಟು ಅಂದರೆ ಈಗ 37th ವೀಕಿಗೆ ಏನೈತಲ್ಲ C-section ಅಲ್ಲಿವರೆಗೂ ಕಾದಾದ್ಮೇಲೆ C-section ಪ್ಲ್ಯಾನ್ ಮಾಡೋಣ ಅಂತಂದ್ರೆ. ಬಟ್ ನಾನು ಮಮ್ಮಿ ಇಲ್ಲ, ನಮ್ದು ನಾರ್ಮಲ್ ಟ್ರೈ ಮಾಡ್ಬೇಕಂತೇವೆ, ಯಾಕೆ ಪಾಸಿಬಲ್ ಇಲ್ವಾ ಅಂತೆಲ್ಲ ಕೇಳಿದ್ವಿ ಅವ್ರಿಗೆ ಡಾಕ್ಟರ್ ಜೋಡಿ. ಅವರ ಪಾಸಿಬಲ್ ಅನ್ನೋಕ್ಕಿಂತನೂ ಹಾಸ್ಪಿಟಲ್ದಾಗ ನಾರ್ಮಲಿ ಲೈಕ್ ಮೋಸ್ಟ್ಲಿ ದೇ ವಿಲ್ ಸಜೆಸ್ಟ್ ಸೆಕೆಂಡೂ ಅಕಸ್ಮಾತ್ ಫಸ್ಟ್ C-section ಆಗಿದ್ರೆ ಸೆಕೆಂಡು C-section ಮಾಡೋಕ್ಕೆ. ಯಾಕಂದ್ರೆ ಸೆಕೆಂಡ್ ಟೈಮ್ ನಾವು ನಾರ್ಮಲ್ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡಿದ್ರೆ ಭಾಳ ಬ್ಲಡ್ ಬೇಕಾಗತ್ತಂತ. ಆನ್ ಸ್ಪಾಟ್ ರೆಡಿ ಇರ್ಬೇಕು ಭಾಳ ಬ್ಲಡ್ ನನಗೆ ಕೊಡ್ಲಿಕ್ಕೆ, ಅಕಸ್ಮಾತ್ ನನ್ನ ಭಾಳ ಬ್ಲಡ್ ಹೋತಂದ್ರೆ ಅಂತ ಹೇಳಿ. ಸೊ ಅಲ್ಲಿ ಕಾಂಪ್ಲಿಕೇಶನ್ಸ್ ಆಗೋ ಸಾಧ್ಯತೆ ಅದಾವ ಅಂತ ಹೇಳಿದ್ರು. ಪ್ಲಸ್ ಇನ್ನೊಂದು ಏನಂದ್ರೆ ಸ್ಕಾರ್ ಅದೇನು ನಮ್ಮದು ಫಸ್ಟ್ನೇದು ಸ್ಟಿಚಿಂಗ್ ಮಾಡಿಸಿದಿರ್ತೈತಲ್ಲ ಅದ್ರದ್ದು ಮೇಲೆ ಡಿಪೆಂಡ್ ಆಕೈತಿ. ಅದು ನಮ್ದು ಬೇಬಿ ವೇಟನ್ನು ತಡ್ಕೊಳ್ಳುವಷ್ಟು, ಅದು ಬೇಬಿ ಪ್ರೆಷರ್ನ ತಡ್ಕೊಳ್ಳೋಷ್ಟು ಅದಕ್ಕೆ ಶಕ್ತಿ ಐತೇನಿಲ್ಲ ಅಂತ ಹೇಳಿ ಅದು ಡಿಪೆಂಡ್ ಆಗ್ತೈತಿ. ಸೊ ಅದಕ್ಕೆ ಬೇಬಿ ಆಲ್ರೆಡಿ 2.8 kg ಐತಿ. ಸೊ ಆಲ್ಮೋಸ್ಟ್ 3 kg ಐತಿ. 3 kgಕ್ಕಿಂತ ದಾಟಿತ್ತಂದ್ರೆ ನಾರ್ಮಲ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳಿದ್ರು ಅವ್ರು. ಸ್ಟಿಚಸ್ ಮೇಲೆ ಪ್ರೆಷರ್ ಬೀಳ್ತೈತಿ. 3 kgs ದಾಟಿ ಹೋತಂದ್ರೆ ನಾರ್ಮಲ್ ಮಾಡಂಗೇ ಇಲ್ಲ, ನಾವು C-sectionನ ಮಾಡ್ತೀವಿ ಅಂತ ಹೇಳ್ಯಾರ. ಬಟ್ ಈಗ ಆಲ್ರೆಡಿ 2.8 kg ಐತಿ. ಇವನ್ ಚೆರಿದು ಪ್ರೆಗ್ನೆಂಟ್ ಇದ್ದಾಗೂ ಅವ್ರು ಅದನ್ನ ಹೇಳಿದ್ರು ಕಿ ಈಕೆ ಈ ಟೈಮ್ನಾಗ ನಾನು ಏನು ಮಾಡಿಸಿದ್ದೆ, ಈ ಟರ್ಮ್ ಸ್ಕ್ಯಾನ್ ಮಾಡಿಸಿದಾಗ ಆಕೆ 3 kgs ಇದ್ಲು. ಸೊ ಡಾಕ್ಟರ್ ಸಜೆಸ್ಟ್ ಮಾಡಿದ್ರೆ 3.5 ಆಕೆ ಏನರೇ ದಾಟಿದ್ಲಂದ್ರೆ ನಾವು C-sectionಗೆ ಮಾಡ್ತೀವಿ. ಸೊ ಫುಲ್ 9 ತಿಂಗಳು ಹೋಗೋದು ಬೇಡ ಅಂತ ಹೇಳಿ. ಬಟ್ ಬೈ ಗಾಡ್ ಗ್ರೇಸ್ ಆಕಿ ನನ್ನ ಪೇನ್ಸ್ 37th ವೀಕಿಗೆ ಸ್ಟಾರ್ಟ್ ಆಗಿಬಿಡ್ತಕ್ಕೆ. ಎಕ್ಸಾಕ್ಟಾಗಿ 3.5 ಇದ್ದ ಆಗ ಪೇನ್ ಸ್ಟಾರ್ಟ್ ಆತ. ಬಟ್ ಅದೇನೇನೋ ಆಗಿ C-sectionಗೆ ಹೋಗಿತ್ತು. ಸೊ ಈ ಸಲಿನೂ ಹಂಗೆ ಅನ್ಕೊಳಕತ್ತೈತಿ. ಡಾಕ್ಟರ್ ಅದನ್ನ ಹೇಳ್ಯಾರ, ಈಗ ನೆಕ್ಸ್ಟ್ ವೀಕಿಗೆ ಬರ್ತೇನಲ್ಲ, ಸೊ ಅವಾಗ ಚೆಕ್ ಮಾಡಿ ನೋಡ್ತಾರಂತ. ಇನ್ 2 weeksನಾಗ 3 kgs ದಾಟಿತ್ತು ಅಂದ್ರೆ C-sectionನ ಪ್ಲ್ಯಾನ್ ಮಾಡೋಣ ಅಂತ ಹೇಳ್ಯಾರ. 3 kgs ದಾಟಿಲ್ಲ ಅಂದ್ರೆ ಓಕೆ ಅಂತ ಹೇಳ್ಯಾರ, ಟ್ರೈ ಮಾಡೋಣ ನಾರ್ಮಲ್ ಅವಾಗ ಅಂತ ಹೇಳ್ಯಾರ. ಸೊ ನೋಡೋದು ಈಗ ಏನಾಕತಿ ಅದ್ರ ಮೇಲೆ ಡಿಪೆಂಡ್ ಐತಿ. ಏನಾದ್ರಿ 2 weeks ಮೇಲೆ ಆದ್ಮೇಲೆ ಗೊತ್ತಾಗೋದ ಏನಾಕತಿ ಏನಿಲ್ಲ ಅಂತೇಳಿ. ಇನ್ನು ನಾನೇನು
ಹಾಸ್ಪಿಟಲ್ ಬ್ಯಾಗ್ ಪ್ಯಾಕ್ ಆಗಲಿ ಏನೂ ಮಾಡಿಲ್ಲ ನಾನು. ಸೊ ಅದಕ್ಕೆ ಒಂದು ಸ್ವಲ್ಪ ಸಾಮಾನು ತರೋದಿತ್ತು, ಡಿಮಾರ್ಟಿಗೆ ಹೋಗಿದ್ದೆ, ಸ್ವಲ್ಪ ಸಾಮಾನು ತೊಗೊಂಬಂದೆ. ಸೊ ಈಗೆಲ್ಲ ರೆಡಿ ಮಾಡಿಟ್ಟೈತಿ. ಅರ್ಬಿದಂತೂ ನಾ ಏನೂ ಹೊಸ ಶಾಪಿಂಗ್ ಮಾಡೇ ಇಲ್ಲ, ಬೇಬಿಗೆ ರಿಲೇಟೆಡ್ ಎಲ್ಲ ಈಕಿನೂ ಅದಾವೆ, A to Z ಎಲ್ಲ ಈಕಿನೂ ಅದಾವೆ. ಏನು ಹೊಸ ಶಾಪಿಂಗ್ ಅಂತ ಏನೂ ಮಾಡಿಲ್ಲ ನಾನು ಬೇಬಿ ರಿಲೇಟೆಡ್. ನನ್ನ ರಿಲೇಟೆಡ್ ಒಂದು ಸ್ವಲ್ಪ ಶಾಪಿಂಗ್ ಮಾಡೋದಿತ್ತು. ಸೊ ಎಸ್, ಈಗ ನಾನು 2 ವೀಕ್ಸ್ ಆದ್ಮೇಲೆ ನೋಡೋಣ ಅಂತ ಹೆಂಗೆ ಆಕತಿ ಏನಾಕತಿ ಅಂತ ಹೇಳಿ. ಈಗ ಈವ್ನಿಂಗ್ ಆಗೈತಲ್ಲ, ಒಂದು ಸ್ವಲ್ಪ ಹೊರಗೆ ಅಡ್ಡಾಡೋಣ, ಒಂದು ಸ್ವಲ್ಪ ಗಾಳಿ ಅದು ಐತಿ ಅಂಥೇಳಿ ಹೊರಗೆ ಬಂದೇವಿ. ಫೋನ್ ಬರತ್ತದ. ಓಕೆ, ಸೊ ಆಮೇಲೆ ಸಿಗ್ತೇನೆ ನಾನು. ಈಗ ಜಸ್ಟ್ ಅಲ್ಲಿ ಸನ್ಸೆಟ್ ಆಗತ್ತಿತ್ತು. ಅಷ್ಟರೊಳಗೆ ಒಂದು 10-15 ನಿಮಿಷನಾಗ ಫುಲ್ ಮಾಡಾಗಿ ಗಾಳಿ ಹೆಂಗೆ ಬಿಸಾತೈತಿ ತಂಪು. ಕತ್ಲಾಗ್ಬಿಡ್ತು, ಮಳೆ ಬರುವಂಗೆ ಕಾಣ್ತೈತಿ ಈಗ ಸದ್ಯಕ್ಕಿಲ್ಲೇ. ಬಿಂಗೋ ಡಾಗ್ಸ್ ಹೊರಗೆ ವಾಕಿಗೆ ಬಿಟ್ಟೈತಿ, ಮಳೆ ಬರೋದ್ರೊಳಗೆ ಒಂದು ಸ್ವಲ್ಪ ಹೊರಗೆ ಅಡ್ಡಾಡಿಸ್ಬಿಡೋಣ ಅಂತ ಹೇಳಿ. ಅಲ್ಲಿ ಜಸ್ಸಿ, ಅಲ್ಲಿ ನನ್ನ ಮಗಳು ಹುಡುಗಡು ಮತ್ತೆ ಬರತ್ತ, ನಮ್ಮ ಒಳಗೆ ಹೋಗೋಣ ಬಾ ಅಂತ ಹೇಳಿ ಅಂಜಾತಾಳ. ಎಷ್ಟು ಕತ್ಲಾತ್ ನಾವು, ಸಡನ್ ಕತ್ಲಾತ, ಜಸ್ಟ್ 5 ಮಿನಿಟ್ಸ್ನಾಗ. ಏನು ಮಾಡತ್ತಿ ಚರಿ? ಚಪಾತಿ. ಈ ಪೆನ್ಸಿಲ್ ಇದೆ. ಆಯ್ತು, ಚಪಾತಿ ರೆಡಿ ಆಯ್ತು. ಇದ್ರ ಮೇಲೆ ಸ್ಟವ್ ಇಡಬೇಕು. ಇದೆಲ್ಲತ್ತೆ ಏನು ಇದು ಹಂಗಿರ್ಬೇಕು. ದೊಡ್ಡವ್ರು ಹಂಗೆ ಇರ್ತಾರು, ದೊಡ್ಡವರು ಹಿಂಗೆ ಇಡ್ತಾರಲ್ಲ. ಹಾಂ ತಿರುವಿ ಹಾಕಿದೆ. ಯಾರಿಗೋಸ್ಕರ ಮಾಡತ್ತಿ ಚಪಾತಿ? ನಂಗೋಸ್ಕರ. ಕಪ್ ಕೇಕಿಗೆ ನಿಂಗೆ, ಹಾಂ, ಕಪ್ ಕೇಕಿಗೆ ನಿಂಗೆ, ನನಗೆ ಕಪ್ ಕೇಕಿಗೆ ಮಾಡತ್ತಿ ಚಪಾತಿ. ಓ ಮೈ ಗಾಡ್, ಥ್ಯಾಂಕ್ ಯು. ಮತ್ತೆ ಏನೇನು ಹಾಕಿದ್ದೆ ಅದ್ರೊಳಗೆ? ಅದರೊಳಗೆ ವೆಜಿಟೇಬಲ್ಸ್. ಚಪಾತಿ ಒಳಗೆ ವೆಜಿಟೇಬಲ್ಸ್ ಹಾಕಿದಿ? ಹಾಂ. ಮತ್ತೇನು ಹಾಕಿದಿ? ಅದರೊಳಗೆ ಕ್ಯಾರೆಟ್, ಬೀನ್ಸ್, ಬ್ರೋಕೊಲಿ, ಮತ್ತೆ ಮೆಣಸಿನ್ಕಾಯಿ. ಈ ಮೆಣಸಿನ್ಕಾಯಿ ತೆಗೆದು ತಿನ್ರೆ? ಥ್ಯಾಂಕ್ ಯು. ವೆಲ್ಕಮ್. ಇದ್ರಾಗ ತಿನ್ರಿ. ಅದ್ರಾಗ ತಿನ್ನು. ಹಾಂ. ಹಾಂ. ಈ ವರ್ಷದ ಫಸ್ಟ್ ಮ್ಯಾಂಗೋಸ್ ಟೇಸ್ಟ್ ಮಾಡೋಕೆ ಸಿಕ್ತು ನಂಗೆ ಡೆಲಿವ್ರಿಗಿಂತ ಮೊದಲು. ಅಂದರೆ ನಾನು ಹಂಗೆ ಜನ್ರಲಾಗಿ ಹೇಳಿದ್ದೆ ನನ್ನ ಹಸ್ಬೆಂಡಿಗೆ, ನಂಗೆ ಡೆಲಿವ್ರಿ ಆಗೋಕ್ಕಿಂತ ಮೊದಲು ಮ್ಯಾಂಗೋ ತಿನ್ಬೇಕು ಅನ್ಸಾಕತ್ತೈತೆ ಅಂತ ಹೇಳಿ. ಸೊ ಹಾಗಾಗಿ ಅವರು ನಂಗೆ ಅಲ್ಲಿಂದ ಕಳಿಸ್ಕೊಟ್ಟಿದ್ರು ತಿನ್ನಂತ ಹೇಳಿ. ಸೊ ಎಸ್, ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೇನೆ. ಥ್ಯಾಂಕ್ ಯು.